ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಈ ರೀತಿಯಾದ ಒಂದು ಹ್ಯಾಂಡ್ ಪರ್ಸನ್ನು ಸುಲಭವಾಗಿ ಹೇಗೆ ಹೊಲಿಯೋದು ಅನ್ನೋದನ್ನು ನೋಡೋಣ. ನೀವು ನೋಡ್ತಿರೋ ಹಾಗೆ ಇದಕ್ಕೆ ಆಲ್ಮೋಸ್ಟ್ 4 ಪಾಕೆಟ್ಸ್ ಇದೆ, 2 ಚಿಕ್ಕ ಪಾಕೆಟ್ಸು ಹಾಗೆ 2 ಲಾಂಗ್ ಪಾಕೆಟ್ಸ್ ಇರುವಂಥದ್ದು. ಹೊಲಿಯೋದು ತುಂಬ ಈಸಿ ಇದೆ ಮತ್ತು ನಾನು ಇದಕ್ಕೆ ಮ್ಯಾಗ್ನೆಟಿಕ್ ಬಟನ್ ಹಾಕಿ ಕ್ಲೋಷರನ್ನು ಕೊಟ್ಟಿದ್ದೀನಿ. ಸೊ ಬನ್ನಿ ಹೇಗೆ ಹೊಲಿಯೋದು ಅನ್ನೋದನ್ನು ನೋಡೋಣ. ಇವತ್ತಿನ ವಿಡಿಯೋವನ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕನ್ನು ಕೊಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನೇಬರ್ಸ್, ವೆಲ್ ವಿಷರ್ಸ್ ಎಲ್ಲರಿಗೂ ನನ್ನ ವಿಡಿಯೋಸನ್ನು ಶೇರ್ ಮಾಡಿ. ಸೊ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲಿಗೆ ನಾನು ಇಲ್ಲಿ ಒಂದು ಪ್ಲೇನ್ ಬಟ್ಟೆಯನ್ನ ಬಳಸ್ತಾ ಇದ್ದೀನಿ. ಹಾಗೆ ಇದರ ಅಳತೆ 9 ಇಂಚು ಅಗಲ ಇದೆ, ಸುಮಾರು 10 ಇಂಚು ಆಗುವಷ್ಟು ಉದ್ದ ಇದೆ ಇದು. ಹಾಗೆ ನಾನು ಈ ಬಟ್ಟೆಯನ್ನ ಈಗಾಗಲೇ ನಾನು ಕ್ಯಾನ್ವಾಸ್ ಹಾಕಿ ಐರನ್ ಮಾಡಿ ಇಟ್ಕೊಂಡಿದ್ದೀನಿ, ಪೇಸ್ಟ್ ಆಗಿದೆ ಇದು. ಮತ್ತೆ ಇದೇ ಅಳತೆಯ ಒಂದು ಲೈನಿಂಗ್ ಬಟ್ಟೆಯನ್ನು ಕೂಡ ತಗೊಂಡು ಅದನ್ನ ಈ ರೀತಿಯಾಗಿ ಇಟ್ಬಿಟ್ಟು 4 ಕಡೆಗೂ ಸ್ಟಿಚ್ ಅನ್ನ ಹಾಕೊಳ್ಬೇಕು. ಒಂದ್ ಸ್ವಲ್ಪ ಜಾಗ ನಮ್ಗೆ ರಿವರ್ಸ್ ಮಾಡೋದಕ್ಕೆ ಓಪನ್ ಇಟ್ಕೊಳ್ಬೇಕು. ಈಗ ನಾನು ಸ್ಟಿಚ್ ಅನ್ನ ಹಾಕೊಂಡಿದ್ದಾಯ್ತು. ಒಂದ್ ಸ್ವಲ್ಪ ಜಾಗ ಏನು ಓಪನ್ ಇಟ್ಕೊಂಡಿದ್ದೀನಲ್ಲ ಅದರಿಂದ ಇವಾಗ ಸೀದಾ ಮಾಡ್ಕೊಳ್ಳೋಣ. ಸೀದಾ ಮಾಡ್ಕೊಂಡಿದ್ದಾಯ್ತು. ಆ ಓಪನ್ ಜಾಗ ಏನಿದೆ ಅದಷ್ಟನ್ನ ನಾವು ಸ್ಟಿಚ್ ಹಾಕಿ ಕ್ಲೋಸ್ ಮಾಡಬೇಕು, ಜೊತೆಗೆ 4 ಕಡೆಗೂ ಸ್ಟಿಚ್ ಹಾಕಬೇಕು. ಈಗ ನಮಗೆ ಒಂದು ಬೇಸ್ ಬಟ್ಟೆ ರೆಡಿ ಆಯ್ತು. ನೆಕ್ಸ್ಟ್ ಇದೇ ರೀತಿಯಲ್ಲಿ ನಾನು ಒಂದು ಪ್ರಿಂಟೆಡ್ ಬಟ್ಟೆಯನ್ನು ಕೂಡ ತಗೊಂಡಿದ್ದೀನಿ. ಹಾಗೆ ಇದರ ಅಳತೆ 10 ಇಂಚ್ ಆಗುವಷ್ಟು ಅಗಲ ಇದೆ ಮತ್ತೆ 13 ಇಂಚ್ ಆಗುವಷ್ಟು ಉದ್ದ ಇದೆ. ನೆಕ್ಸ್ಟ್ ನಾನು ಇದಕ್ಕೂ ಅಷ್ಟೇ ಈಗಾಗಲೇ ಕ್ಯಾನ್ವಾಸ್ ಅನ್ನ ಐರನ್ ಮಾಡಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಅದರ ಅಳತೆಯದ್ದೇ ಒಂದು ಲೈನಿಂಗ್ ಬಟ್ಟೆಯನ್ನ ತಗೊಂಡು 4 ಕಡೆಗೂ ಸ್ಟಿಚ್ ಮಾಡಿ ಒಂದ್ ಸ್ವಲ್ಪ ಜಾಗ ಓಪನ್ ಇಟ್ಕೊಳ್ಬೇಕು. ಈಗ ನಾನು ಸ್ಟಿಚ್ ಮಾಡ್ಕೊಂಡು ಅದನ್ನ ರಿವರ್ಸ್ ಮಾಡ್ಕೊಂಡಿದ್ದಾಯ್ತು. ಹಾಗೆ 4 ಕಡೆಗೂ ಸ್ಟಿಚ್ ಅನ್ನ ಹಾಕೊಂಡು ರೆಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಪ್ಲೇನ್ ಬಟ್ಟೆಯನ್ನ ಈಗಾಗಲೇ ನಾನು ಸ್ಟಿಚ್ ಮಾಡ್ಕೊಂಡಿದ್ನಲ್ಲ ಅದನ್ನ ತಗೊಂಡು ಇದ್ರ ಮೇಲೆ ಈ ರೀತಿಯಾಗಿ ಇಡ್ಬೇಕಾಗತ್ತೆ. ನೋಡಿ, ಇಲ್ಲಿ ವಿಡಿಯೋದಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಅಲ್ಲ, ಪ್ಲೇನ್ ಬಟ್ಟೆಗೆ ನಾನು ಮಧ್ಯದಲ್ಲಿ ಸೆಂಟರ್ ಲೈನ್ ಅನ್ನ ಹಾಕೊಂಡಿದ್ದೀನಿ. ಹಾಗೆ ಅದ್ರ ಮಧ್ಯದಲ್ಲೂ ಕೂಡ ಒಂದು ಲೈನ್ ಅನ್ನ ಈ ರೀತಿಯಾಗಿ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ಹೇಗೆ ಲೈನ್ ಡ್ರಾ ಮಾಡಿದ್ದೀನಲ್ವಾ ಅದೇ ರೀತಿಯಾಗಿ ಸ್ಟಿಚ್ ಅನ್ನ ಹಾಕೊಳ್ಬೇಕಾಗತ್ತೆ. ಈಗ ನಾನು ಸ್ಟಿಚ್ ಅನ್ನ ಈ ಪ್ರಕಾರವಾಗಿ ಹಾಕೊಂಡಿದ್ದಾಯ್ತು. ಇವಾಗ 2 ಪಾಕೆಟ್ಸ್ ಆಯ್ತು. ಹಾಗೆ ಇದನ್ನ ಈ ಪ್ರಕಾರವಾಗಿ ಫೋಲ್ಡ್ ಮಾಡಬೇಕು. ಇಲ್ಲಿ ವಿಡಿಯೋದಲ್ಲಿ ನೀಟಾಗಿ ಕಾಣಿಸಿದೆ ನೋಡಿ, ಈ ರೀತಿಯಾಗಿ 2 ಲೇಯರು ಬಂದಿರತ್ತೆ ನೋಡಿ, ಹೀಗೆ ಕಾಣಿಸ್ತಿದೆಯಲ್ಲ ಈ ವಿಡಿಯೋದಲ್ಲಿ, ಅದೇ ರೀತಿಯಾಗಿ ಬರಬೇಕು. ಈಗ ನಾನು ಅದಷ್ಟನ್ನು ಸೇರಿಸಿ ಸ್ಟಿಚ್ ಅನ್ನು ಹಾಕೊಂಡೆ. ನೋಡಿ, ಈ ರೀತಿಯಾಗಿ ಸ್ಟಿಚ್ ಅನ್ನು ಹಾಕೊಂಡಿದ್ದಾಯ್ತು. ಈಗ ನಮ್ಮ ಪರ್ಸು ರೆಡಿ ಇದೆ. 2 ಲಾಂಗ್ ಪಾಕೆಟ್ಸ್ ಇದೆ, ಹಾಗೆ 2 ಚಿಕ್ಕ ಪಾಕೆಟ್ಸ್ ಇದೆ. ಚಿಕ್ಕ ಪುಟ್ಟ ತಿರುಗಾಟಕ್ಕೆ ಎಲ್ಲ ಚೆನ್ನಾಗಿರುತ್ತೆ. ಕ್ಯಾಶು ಮತ್ತೆ ಚಾವಿ, ಮೊಬೈಲ್ ಎಲ್ಲ ಆರ್ಗನೈಸ್ ಮಾಡೋಕ್ಕೆ ತುಂಬಾನೇ ಚೆನ್ನಾಗಿರುವಂತ ಪರ್ಸ್ ಇದು. ಇದಕ್ಕೆ ನಾನು ನೆಕ್ಸ್ಟ್ ಈಗ ಫೈನಲ್ ಆಗಿ ಮ್ಯಾಗ್ನೆಟಿಕ್ ಬಟನ್ ಅನ್ನ ಕೂರಿಸ್ತಾ ಇದ್ದೀನಿ. ನಿಮ್ಮ ಹತ್ರ ಮ್ಯಾಗ್ನೆಟಿಕ್ ಬಟನ್ಸ್ ಇಲ್ಲದೆ ಇದ್ರೆ ನೀವು ವೆಲ್ಕ್ರೋ ಬೇಕಾದ್ರೂ ಕೂಡ ಅಟ್ಯಾಚ್ ಮಾಡಬಹುದು. ಸೊ ಅದನ್ನ ಇಲ್ಲಿ ನಾನು ಮಾರ್ಕ್ ಮಾಡ್ಕೊಂಡಲ್ಲ ಅದೇ ರೀತಿಯಾಗಿ ಬಟನ್ಸ್ ಅನ್ನ ಅಟ್ಯಾಚ್ ಮಾಡ್ತೀನಿ. ಈಗ ನಮ್ಮ ಸುಂದರವಾದ ಹ್ಯಾಂಡ್ ಪರ್ಸು ರೆಡಿ ಟು ಯೂಸ್. ತುಂಬಾನೇ ಸಿಂಪಲ್, ತುಂಬಾನೇ ಈಸಿ. ನೀವೇ ನೋಡಿದ್ರಲ್ವಾ, ಜಸ್ಟ್ ಒಂದು ಪ್ಲೇನ್ ಬಟ್ಟೆ, ಒಂದು ಪ್ರಿಂಟೆಡ್ ಬಟ್ಟೆ ಇದ್ರೆ ಸಾಕು. ಸ್ವಲ್ಪ ತಿಕ್ಕಿರುವಂತ ಬಟ್ಟೆ ಆದ್ರೆ ಕ್ಯಾನ್ವಾಸ್ ಕೂಡ ಬೇಕಾಗೋದಿಲ್ಲ. ನೋಡಿದ್ರಲ್ವಾ, ಈ ರೀತಿಯಾಗಿ ಕಾಂಟ್ರಾಸ್ಟ್ ಬಟ್ಟೆಗಳನ್ನ ಸೇರಿಸಿ ಒಂದು ಪರ್ಸ್ ಅನ್ನ ಸುಲಭವಾಗಿ ಹೇಗೆ ಹೊಲಿಯೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡಿದ್ವಿ. ಇವತ್ತಿನ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ, ಚಾನಲ್ಗೆ ಹೊಸಬಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಟೇಕ್ ಕೇರ್ ಅಂಡ್ ಬಾಯ್.